ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2017ರಲ್ಲಿ ತೆರೆಕಂಡ ದಿ ಮಮ್ಮಿ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1927ನೇ ಕಾಲದ ಇಂಗ್ಲೆಂಡ್ನಲ್ಲಿ. ಆಗ ನಾವು ಕ್ರುಸೇಡ್ ವಾರ್ನಲ್ಲಿ ಸತ್ತ ವ್ಯಕ್ತಿಗಳ ಸಮಾಧಿ ಮಾಡುತ್ತಿರುವುದನ್ನು ನೋಡ್ತೀವಿ. ಹಾಗೆಯೇ ನಮಗೆ ಅದೇ ಜಾಗದಲ್ಲಿ ತುಂಬ ಪ್ರಾಚೀನ ಕಾಲದ ಈಜಿಪ್ಷಿಯನ್ ರೂಬಿಯನ್ನು ಕೂಡ ಸಮಾಧಿ ಮಾಡುತ್ತಿರುವುದು ಕಾಣುತ್ತದೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಪ್ರೆಸೆಂಟ್ ಡೇಯಲ್ಲಿ. ಆಗ ಟ್ರೈನ್ ಟನಲ್ನ ಕೆಲಸ ಮಾಡುವ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳಿಗೆ ಆ ಪುರಾತನ ಕಾಲದ ಸಮಾಧಿ ಪತ್ತೆಯಾಗುತ್ತದೆ. ಅಲ್ಲಿರುವ ಹಲವಾರು ಸಮಾಧಿಗಳು, ಅಸ್ಥಿ ಪಂಜರಗಳೆಲ್ಲ ದೊಡ್ಡ ನ್ಯೂಸ್ ಆಗುತ್ತದೆ. ಆಗ ಅಲ್ಲಿಗೆ ಬಂದ ಡಾಕ್ಟರ್ ಹೆನ್ರಿ ಹಾಗೂ ಅವನ ಟೀಮ್ ಅಲ್ಲಿದ್ದ ಕನ್ಸ್ಟ್ರಕ್ಷನ್ ವರ್ಕರ್ಗಳನ್ನು ಕಳಿಸಿ ಆ ಜಾಗವನ್ನು ಪ್ರೊಟೆಕ್ಷನ್ಗೆಂದು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಈತ ಇಂತಹದ್ದೇ ಹಲವಾರು ಪ್ರಾಚೀನ ಜಾಗಗಳನ್ನು ಇನ್ವೆಸ್ಟಿಗೇಷನ್ ಮಾಡಿರುತ್ತಾನೆ. ಆದರೆ ಈ ಜಾಗ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಆಗ ಡಾಕ್ಟರ್ ಹೆನ್ರಿಗೆ ಅಲ್ಲಿರುವ ಗೋಡೆ ಮೇಲಿರುವ ಚಿತ್ರಗಳಿಂದ ಗೊತ್ತಾಗುವುದೇನೆಂದರೆ, ಸಾವಿರಾರು ವರ್ಷಗಳ ಹಿಂದೆ ಈಜಿಪ್ಟ್ನ ಆಮ್ಹನೆಟ್ ಎಂಬ ಪ್ರಿನ್ಸಸ್ ತುಂಬಾ ಸುಂದರವಾಗಿದ್ದು ಎಲ್ಲ ತರಹದ ವಿದ್ಯೆಯನ್ನು ಕಲಿತವಳಾಗಿರ್ತಾಳೆ. ಹಾಗೆಯೇ ಈ ರಾಜ್ಯವನ್ನು ತಾನೇ ಆಳಬೇಕೆಂಬ ಕನಸನ್ನು ಕೂಡ ಹೊಂದಿರುವವಳಾಗಿರ್ತಾಳೆ. ಇನ್ನೇನು ಆ ಆಡಳಿತವನ್ನು ಅವಳ ತಂದೆ ಅವಳಿಗೆ ಕೊಡಬೇಕೆನ್ನುವಾಗ ಆತನ ಎರಡನೇ ಹೆಂಡತಿಗೆ ಗಂಡು ಮಗು ಜನನವಾಗುತ್ತದೆ. ಆಗ ಅವಳಿಗೆ ಗೊತ್ತಾಗುವುದೇನೆಂದರೆ, ಈ ರಾಜ್ಯ ನನ್ನ ಕೈಯನ್ನು ಬಿಟ್ಟೋಗುತ್ತದೆ ಎಂದು. ಆಗ ಆಮ್ಹನೆಟ್ ಈ ರಾಜ್ಯವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಕೆಟ್ಟ ಮಾರ್ಗವನ್ನು ಹಿಡಿಯುತ್ತಾಳೆ. ಸಹಾಯಕ್ಕಾಗಿ ಸಾವಿನ ದೇವರ ಸಹಾಯವನ್ನು ಕೇಳುತ್ತಾಳೆ, ಅಂದರೆ ಇವಿಲ್ನ ಸಹಾಯ. ಹೀಗೆ ಆಮ್ಹನೆಟ್ ಕತ್ತಲೆಯ ರೂಮ್ನಲ್ಲಿ ಕೂತು ಆ ಡೀಮನ್ ರಿಚುವಲ್ ಮಾಡಿದಾಗ ಅಲ್ಲಿಗೆ ಬಂದ ಡೀಮನ್ ಅವಳಿಗೆ ಒಂದು ರೂಬಿ ಇರುವ ಡ್ಯಾಗರ್ ಅನ್ನು ಕೊಡುತ್ತದೆ. ಅದನ್ನು ಹಿಡಿದ ಕೂಡಲೇ ಆಮ್ಹನೆಟ್ಗೆ ಅತಿಯಾದ ಇವಿಲ್ ಶಕ್ತಿ ಬರುತ್ತದೆ. ದೇಹದ ಮೇಲೆಲ್ಲ ಆ ಶಕ್ತಿಯ ಮಂತ್ರಗಳ ಟ್ಯಾಟೂ ಮೂಡುತ್ತವೆ. ಎರಡಿದ್ದ ಐಬಾಲ್ಗಳು 4 ಆಗುತ್ತವೆ. ಅದೇ ಇವಿಲ್ ಶಕ್ತಿಯಿಂದ ತನ್ನ ರಾಜ್ಯವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಮುಂದಾದ ಆಮ್ಹನೆಟ್ ನಂತರ ಅದೇ ಡ್ಯಾಗರ್ನಿಂದ ತನ್ನ ಕುಟುಂಬದವರನ್ನೆಲ್ಲ ಕೊಂದು ಹಾಕ್ತಾಳೆ. ಡೀಮನ್ನ ಜೊತೆ ಆಮ್ಹನೆಟ್ ಮಾಡಿಕೊಂಡಿರುವ ಡೀಲ್ ಏನೆಂದರೆ, ತನಗೆ ಇವಿಲ್ ಶಕ್ತಿ ಕೊಟ್ಟರೆ ತಾನು ನಿನ್ನನ್ನು ಭೂಮಿಗೆ ಮಾನವನ ರೂಪದಲ್ಲಿ ಕರೆಸುವೆ ಎಂದು. ಹಾಗಾಗಿ ಆಮ್ಹನೆಟ್ ಆ ರೂಬಿ ಇರುವ ಡ್ಯಾಗರ್ನಿಂದ ಒಬ್ಬ ಯುವಕನಿಗೆ ಚುಚ್ಚಿ ಅವನ ಮೂಲಕ ಡೀಮನ್ನನ್ನು ಈ ಭೂಮಿಗೆ ಕರೆಸಲು ಮುಂದಾಗ್ತಾಳೆ. ಇನ್ನೇನು ಆಕೆ ಅದರಿಂದ ಅವನಿಗೆ ಚುಚ್ಚಬೇಕೆನ್ನುವಾಗ ಬಂದ ರಾಜನ ಸೈನಿಕರು ತಮ್ಮ ಪವರ್ಫುಲ್ ಮರ್ಕ್ಯುರಿ ವೆಪನ್ಗಳಿಂದ ಅವಳಿಗೆ ಹೊಡೆದು ಅವಳನ್ನು ವೀಕ್ ಮಾಡ್ತಾರೆ. ಆಕೆ ಜೀವಂತವಾಗಿರುವಾಗಲೇ ಮಮ್ಮಿಫೈಡ್ ಮಾಡಿದ ಸೈನಿಕರು ಅವಳನ್ನು ಕಾಫಿನ್ನ ಒಳಗೆ ಮುಚ್ಚಿ ತುಂಬಾ ದೂರದ ಪ್ರದೇಶದಲ್ಲಿ ಅವಳನ್ನು ಸಮಾಧಿ ಮಾಡ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಪ್ರೆಸೆಂಟ್ ಡೇಯಲ್ಲಿ. ಆಗ ನಮಗೆ ಇರಾಕ್ನಲ್ಲಿರುವ ಸಾರ್ಜೆಂಟ್ ನಿಕ್ ಎಂಬ ವ್ಯಕ್ತಿ ಹಾಗೂ ಅವನ ಸ್ನೇಹಿತ ವೆಲ್ ಎನ್ನುವವರು ಪರಿಚಯವಾಗ್ತಾರೆ. ಈ ನಿಕ್ ಅಮೂಲ್ಯವಾದ ಪುರಾತನ ವಸ್ತುಗಳಿರುವ ಜಾಗದ ಮ್ಯಾಪ್ ಅನ್ನು ಕದ್ದು ತಂದಿರುತ್ತಾನೆ. ಅದರ ಮೂಲಕವೇ ಆ ಜಾಗವನ್ನು ಹುಡುಕುತ್ತಿರುತ್ತಾನೆ. ಹೀಗೆ ಅವರು ಆ ಜಾಗಕ್ಕೆ ಬಂದಾಗ ಅಲ್ಲಿ ಮುಂಚೆಯೇ ಇದ್ದ ಟೆರರಿಸ್ಟ್ಗಳು ಅವರ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಅವರಿಂದ ಇನ್ನೇನು ನಿಕ್ ಹಾಗೂ ವೆಲ್ ಸಾಯಬೇಕೆಂದಾಗ ಅಲ್ಲಿಗೆ ಬಂದ US ಮಿಲಿಟರಿ ಟೀಮ್ ಆ ಟೆರರಿಸ್ಟ್ಗಳಲ್ಲಿ ಹಲವಾರು ಜನರನ್ನು ಏರ್ ಸ್ಟ್ರೈಕ್ನಿಂದ ಕೊಂದಾಗ ಮಿಕ್ಕವರೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ಹೀಗೆ ಆ ಏರ್ ಸ್ಟ್ರೈಕ್ನಿಂದ ಆ ಜಾಗದಲ್ಲಿ ದೊಡ್ಡ ಹೋಲಾಗಿ ಅವರು ಹುಡುಕುತ್ತಿದ್ದ ಪುರಾತನ ರಹಸ್ಯದ ಜಾಗ ನಿಕ್ಗೆ ಕಾಣುತ್ತದೆ. ಹೀಗೆ ಆ ವಿಷಯವನ್ನು ಸಾರ್ಜೆಂಟ್ಗೆ ಹೇಳುವಾಗ ಅಲ್ಲಿಗೆ ಬಂದ ಆರ್ಕಿಯಾಲಜಿಸ್ಟ್ ಆದ ಜೆನಿ ಎಂಬಾಕೆ ನಿಕ್ನ ಕೆನ್ನೆಗೆ ಹೊಡೆಯುತ್ತಾಳೆ. ಸ್ನೇಹಿತರೆ, ಇವಳ ಬಳಿಯಿದ್ದ ಮ್ಯಾಪ್ ಅನ್ನೇ ನಿಕ್ ಕದ್ದು ತಂದಿರುವುದು. ಈ ವಿಷಯ ತಿಳಿದ ಜೆನಿ ಅವನನ್ನು ಹುಡುಕಿಕೊಂಡು ಎಲ್ಲಿಗೆ ಬಂದಿರುತ್ತಾಳೆ. ಹಾಗೆ ಮ್ಯಾಪ್ನಲ್ಲಿದ್ದ ಜಾಗವೂ ಕೂಡ ಅವಳಿಗೆ ಕಾಣುತ್ತದೆ. ಆಗ ಜೆನಿ, ನಿಕ್ ಹಾಗೂ ವೇಲ್ ಮೂವರು ಕೂಡ ರೋಪ್ನ ಮೂಲಕ ಆ ಹೋಲ್ನಲ್ಲಿ ಸಾಗುತ್ತಾರೆ. ಈ ಸಮಯದಲ್ಲಿ ನಿಕ್ ಮೇಲೆ ನೀರು ಬಿದ್ದಂತೆ ಆಗಿ ಏನೆಂದು ನೋಡಿದಾಗ ಅದು ನೀರಾಗಿರದೆ ಮರ್ಕ್ಯುರಿಯಾಗಿರುತ್ತದೆ, ಅಂದರೆ ಪಾದರಸ. ಅದನ್ನು ನೋಡಿದ ಜೆನಿ ಹೇಳ್ತಾಳೆ, ಏನ್ಷಿಯಂಟ್ ಈಜಿಪ್ಟಿಯನ್ನರು
ಪಾದರಸದಿಂದ ಇವೆಲ್ನ ಶಕ್ತಿಯನ್ನು ಕಡಿಮೆ ಮಾಡಬಹುದು ಎಂದು ನಂಬಿದ್ದರು. ಅದಕ್ಕಾಗಿ ಇಲ್ಲಿ ಪಾದರಸವಿದೆ ಎಂದಾಗ ಅವರಿಗೆ ಪಾದರಸದಿಂದಲೇ ತುಂಬಿರುವ ಒಂದು ಬಾವಿಯ ರೀತಿಯ ಜಾಗ ಕಾಣುತ್ತದೆ. ಅದರ ಸುತ್ತ ಇರುವ ಗಾರ್ಡ್ಗಳ ಶಿಲೆಗಳು ಹಾಗೂ ಆ ಬಾವಿಯ ರೋಪ್ ನೋಡಿದ ನೆಕ್ ಇದೇನೆಂದು ಅಲ್ಲಿಯೇ ಇದ್ದ ಒಂದು ರೋಪ್ಗೆ ಶೂಟ್ ಮಾಡಿ ಅದನ್ನು ಕಟ್ ಮಾಡ್ತಾನೆ. ಹೀಗೆ ಮಾಡಿದ ಕೂಡಲೇ ಆ ಮರ್ಕ್ಯುರಿಯಿಂದ ಒಂದು ಮಾಸ್ಕ್ ರೀತಿಯಿರುವ ಕಾಫಿನ್ ಹೊರ ಬರುತ್ತದೆ. ಸ್ನೇಹಿತರೆ, ಈ ಕಾಫಿನ್ ಬೇರಾರದು ಅಲ್ಲ, ಇದು ಸಾವಿರಾರು ವರ್ಷದ ಹಿಂದೆ ಬಂಧಿಸಿದ್ದ ಇವಿಲ್ನ ಶಕ್ತಿಯಿರುವ ಆಮ್ಹನೆಟ್ನ ಕಾಫಿನ್. ಹೀಗೆ ಅದು ಹೊರ ಬರುತ್ತಿದ್ದಂತೆ ಅಲ್ಲಿದ್ದ ಸ್ಪೈಡರ್ಗಳೆಲ್ಲ ಕೂಡ ಹೊರ ಬರುತ್ತವೆ. ಬಂದ ಒಂದು ಸ್ಪೈಡರ್ ವೈಲ್ಗೆ ಕಚ್ಚುತ್ತದೆ. ಈ ಸಮಯದಲ್ಲಿ ಅವರೆಲ್ಲ ಹೆದರಿ ಫೈರ್ ಮಾಡಿದಾಗ ಅದಕ್ಕೆ ಹೆದರಿದ ಅವುಗಳು ಹೊರಟು ಹೋಗುತ್ತವೆ. ಹೀಗೆ ಕಾಫಿನ್ ನೋಡುತ್ತಲಿರುವಾಗ ನಿಕ್ಗೆ ಒಂದು ವಿಷನ್ ಕಾಣುತ್ತದೆ. ಆ ವಿಷನ್ ನಲ್ಲಿ ಅವನಿಗೆ ಆಮ್ಹನೆಟ್ ಕಾಣ್ತಾಳೆ. ಆಗ ಅವನನ್ನು ಎಚ್ಚರಿಸಿದ ಜನಿ ಈ ಕಾಫಿನ್ ಅನ್ನು ನಾವು ರಿಸರ್ಚ್ ಮಾಡಲು ಸಾಗಿಸಬೇಕು ಎಂದು ಅವನಿಗೆ ಹೇಳಿದಾಗ ಅದಕ್ಕೆ ನೆಕ್ ಸರಿ ಎಂದು ಹೇಳ್ತಾನೆ. ಹೀಗೆ ಅದನ್ನು ಮಿಲಿಟರಿಯವರ ಸಹಾಯದಿಂದ ಅದನ್ನು ಹೊರ ತೆಗೆಯುತ್ತಾರೆ. ಆಗ ಅಲ್ಲಿಗೆ ನೂರಾರು ಕಾಗೆಗಳು ಬಂದು ಕಿರುಚಲು ಶುರು ಮಾಡಿದಾಗ ಅವರು ಆ ಕಾಫಿನ್ ಅನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಅದನ್ನು ಯುದ್ಧ ವಿಮಾನಕ್ಕೆ ಸಾಗಿಸಿ ಅದರ ಮೂಲಕ ಅವರು ಹೋಗುವಾಗ ಅದರಲ್ಲಿಯೇ ಇದ್ದ ವೇಲ್ ಸ್ಪೈಡರ್ನ ಕಡಿತದಿಂದ ವಿಚಿತ್ರವಾಗಿ ಆಡುತ್ತಿರುತ್ತಾನೆ. ನೋಡಿದರೆ ಆತ ಯಾವುದೋ ಇವಿಲ್ಗೆ ಪೊಸೆಸ್ ಆಗಿದ್ದಾನ ಎಂದು ನಮಗೆ ಅನ್ನಿಸುತ್ತದೆ. ಆಗ ವೈಲ್ ಚಾಕುವಿನಿಂದ ಆ ಕಾಫಿನ್ ಅನ್ನು ಓಪನ್ ಮಾಡಲು ನೋಡಿದಾಗ ಅದನ್ನು ತಡೆಯಲು ಬಂದ ಸಾರ್ಜೆಂಟ್ನನ್ನು ಕೊಂದು ಹಾಕ್ತಾನೆ. ಆಗ ಗಾಬರಿಯಾದ ಅವರು ಏನು ಮಾಡುತ್ತಿರುವೆ ಎಂದು ಅವನನ್ನು ತಡೆಯಲು ಹೋದಾಗ ವೈಲ್ ಎಲ್ಲರನ್ನೂ ಕೂಡ ಸಾಯಿಸಲು ಮುಂದಾಗ್ತಾನೆ. ಆಗ ವಿಧಿಯಿಲ್ಲದೆ ನೆಕ್ ಅವನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಆಗ ಸಾವಿರಾರು ಪ್ರಮಾಣದಲ್ಲಿ ಅಲ್ಲಿಗೆ ಬಂದ ಕಾಗೆಗಳು ಆ ಪ್ಲೇನ್ನ ಮೇಲೆ ದಾಳಿ ಮಾಡಿದ ಕಾರಣ ಪ್ಲೇನ್ ಕ್ರ್ಯಾಶ್ ಆಗುತ್ತದೆ. ಕಂಟ್ರೋಲ್ಗೆ ಸಿಗದ ಪ್ಲೇನ್ ಕೆಳಗೆ ಬೀಳಲು ಮುಂದಾದಾಗ ನಿಕ್ ಕೂಡಲೇ ಅಲ್ಲಿಯೇ ಇದ್ದ ಪ್ಯಾರಾಚೂಟ್ ಅನ್ನು ಜೆನಿಗೆ ಹಾಕಿ ಅದನ್ನು ಆನ್ ಮಾಡಿ ಹೊರಗೆ ಕಳಿಸಿಬಿಡ್ತಾನೆ. ಆದರೆ ಅವನು ಬದುಕಲು ಸಾಧ್ಯವಾಗುವುದಿಲ್ಲ. ಹೀಗೆ ಆ ಪ್ಲೇನ್ ನೆಲಕ್ಕೆ ಬಿದ್ದು ದೊಡ್ಡ ಬ್ಲಾಸ್ಟ್ ಆಗುತ್ತದೆ. ನೆಕ್ಸ್ಟ್ ಸೀನಲ್ಲಿ ನಾವು ಪ್ಲೇನಿಂದ ಸತ್ತ ಶವಗಳನ್ನು ಒಂದು ಕಡೆ ಇರಿಸಿರುವುದನ್ನು ನೋಡ್ತೀವಿ. ಅಲ್ಲಿಯೇ ನಮಗೆ ನಿಕ್ನ ಡೆಡ್ ಬಾಡಿ ಕೂಡ ಕಾಣುತ್ತದೆ. ಹೀಗೆ ನೋಡುತ್ತಿದ್ದಂತೆ ಅಸಾಧ್ಯವೆಂಬಂತೆ ನಿಕ್ ಎದ್ದು ಕೂರ್ತಾನೆ. ಅವನ ದೇಹದ ಮೇಲೆ ಒಂದೇ ಒಂದು ಚಿಕ್ಕ ಗಾಯ ಕೂಡ ಆಗಿರುವುದಿಲ್ಲ. ಆಗ ಅವನಿಗೆ ಅವನ ಪಕ್ಕದಲ್ಲಿಯೇ ವೇಲ್ನ ಆತ್ಮ ಕೂಡ ಕಾಣುತ್ತದೆ. ಆಗ ಅಲ್ಲಿಗೆ ಬಂದ ಡಾಕ್ಟರ್ ಹಾಗೂ ಜೆನಿಗೆ ನಿಕ್ ಬದುಕಿರುವುದನ್ನು ನೋಡಿ ತುಂಬಾ ಶಾಕ್ ಆಗುತ್ತದೆ. ಇತ್ತ ಆ ಪ್ಲೇನ್ ಕ್ರ್ಯಾಶ್ ಆಗಿದ್ದ ಜಾಗಕ್ಕೆ ಇಬ್ಬರು ಪೊಲೀಸರು ಬಂದು ನೋಡುವಾಗ ಅವರಿಗೆ ಆ ಕಾಫಿನ್ ಕಾಣುತ್ತದೆ. ಹೀಗೆ ಮತ್ತೊಬ್ಬ ವ್ಯಕ್ತಿಗೆ ತನ್ನ ಜೊತೆ ಬಂದಿದ್ದಾತನ ಕಿರುಚಾಟ ಕೇಳಿದಾಗ ಏನೆಂದು ನೋಡಲು ಹೋಗ್ತಾನೆ. ಹೋಗಿ ನೋಡಿದರೆ ಆತ ಅವನ ರಕ್ತ ಹಾಗೂ ಅವನ ಪೂರ್ತಿ ಶಕ್ತಿಯನ್ನು ಎಳೆದುಕೊಂಡಿರುವ ರೀತಿ ಸತ್ತು ಮಲಗಿರ್ತಾನೆ. ಅದನ್ನು ನೋಡಿದ ಅವನಿಗೆ ಗಾಬರಿಯಾದ ಕೂಡಲೇ ಅಲ್ಲಿಗೆ ಬಂದ ವಿಕಾರ ರೂಪದ ಆಮ್ಹನೆಟ್ ಅವನ ಶಕ್ತಿಯನ್ನು ಕೂಡ ಎಳೆದುಕೊಂಡು ಅದೇ ರೀತಿಯಾಗಿ ಅವನನ್ನು ಕೂಡ ಸಾಯಿಸುತ್ತಾಳೆ. ಆಗ ಆಮ್ಹನೆಟ್ ಅವರ ಶಕ್ತಿಯಿಂದ ತನ್ನ ದೇಹವನ್ನು ರೀಜನರೇಟ್ ಮಾಡಿಕೊಳ್ತಾಳೆ. ಸಾವಿರಾರು ವರ್ಷವಾದರೂ ಆಮ್ಹನೆಟ್ ಬದುಕಿರಲು ಹೇಗೆ ಸಾಧ್ಯ? ಏಕೆಂದರೆ ಅವಳನ್ನು ಮಮೆಫೈಡ್ ಮಾಡುವಾಗ ಆಕೆ ಇವಿಲ್ ಪವರ್ನಲ್ಲಿದ್ದಳು. ಈಗಲೂ ಅವಳಿಗೆ ಆ ಪವರ್ ಇದೆ. ಆಗ ಆ ಜಾಂಬಿಯ ರೀತಿ ಆದವರಿಗೆ ಜೀವ ಬಂದು ಆಮ್ಹನೆಟ್ನ ಸಹಾಯಕ್ಕೆಂದು ನಿಲ್ಲುತ್ತಾರೆ. ಇತ್ತ ನಿಕ್ ಜೊತೆ ಮಾತನಾಡಿದ ಜನಿ ಪ್ಲೇನ್ ಕ್ರ್ಯಾಶ್ನಿಂದ ನೀನು ಹೇಗೆ ಬದುಕಿದೆ ಎಂದು ಕೇಳಿದಾಗ ಅದಕ್ಕೆ ಉತ್ತರ ಅವನ ಬಳಿಯೇ ಇರುವುದಿಲ್ಲ. ಆಗ ಜನಿ ಸಾವಿರಾರು ವರ್ಷದ ಹಿಂದೆ ನಡೆದ ಆಮ್ಹನೆಟ್ನ ಕಥೆಯನ್ನು ಅವನಿಗೆ ಹೇಳಿ ನಂತರ ಹೀಗೆ ಹೇಳ್ತಾಳೆ. ಈ ಆಮ್ಹನೆಟ್ ನರಕದ ಡೀಮನ್ ಅನ್ನು ರಿಚುವಲ್ನ ಮೂಲಕ ಕರೆಸಿ ಅದರಿಂದ ಒಂದು ಡ್ಯಾಗರ್ ಅನ್ನು ಪಡೆದಿದ್ದಳು. ಆ ಡೀಮನ್ನ ಹೆಸರೇ ಗಾಡ್ ಆಫ್ ಡೆತ್ ಸೆಟ್ ಎಂದು. ಆ ಡ್ಯಾಗರ್ನಲ್ಲಿ ರೂಬಿ ಇದ್ದರೆ ಮಾತ್ರ ಅದಕ್ಕೆ ಪವರ್. ಆ ಡ್ಯಾಗರ್ನಿಂದ ಚೂಸ್ ಮಾಡಿದ ವ್ಯಕ್ತಿಗೆ ಚುಚ್ಚಿದರೆ ಆ ಸೆಟ್ ಡೀಮನ್ ಭೂಮಿಗೆ ಬರುತ್ತದೆ. ಆದರೆ ಈ ಕೆಲಸದ ಸಮಯದಲ್ಲಿ ಅವಳನ್ನು ಬಂಧಿಸಿ ಕಾಫಿನ್ನಲ್ಲಿ ಮುಚ್ಚಿದರು. ಶತಮಾನಗಳ ಹಿಂದೆ ಕ್ರುಸೇಡ್ ವಾರ್ನಲ್ಲಿ ಕ್ರುಸೇಡರ್ಸ್ ಆ ಡ್ಯಾಗರ್ನನ್ನು ಕದ್ದರು. ಅವರ ಜೊತೆ ಅದರಲ್ಲಿದ್ದ ರೂಬಿಯನ್ನು ಕೂಡ ಇಂಗ್ಲೆಂಡ್ನಲ್ಲಿ ಸಮಾಧಿ ಮಾಡಿದ್ದಾರೆ. ಆ ಸಮಾಧಿ ಟ್ರೈನ್ ಟನಲ್ ಮಾಡುವ ಕೆಲಸದಲ್ಲಿ ಪತ್ತೆಯಾಗಿ ಈಗ ಆ ರೂಬಿ ಸ್ಟೋನ್ ಡಾಕ್ಟರ್ ಹೆನ್ರಿಯ ಪ್ರೊಟೆಕ್ಷನ್ನಲ್ಲಿದೆ. ಆದರೆ ನಮಗೆ ಆ ಡ್ಯಾಗರ್ ಎಲ್ಲಿದೆ ಎಂದು ಗೊತ್ತಿಲ್ಲ.
ಆದರೆ ಅದು ಈ ಯುರೋಪ್ನಲ್ಲಿಯೇ ಇದೆ ಎಂದು ಇತಿಹಾಸ ಹೇಳುತ್ತದೆ ಎಂದು ಹೇಳ್ತಾಳೆ. ಆಗ ನಿಕ್ ವಾಶ್ರೂಮ್ಗೆ ಹೋದಾಗ ಅವನಿಗೆ ಅಲ್ಲಿ ವೇಲ್ನ ಆತ್ಮ ಕಾಣುತ್ತದೆ. ಆ ಆತ್ಮ ಅವನಿಗೆ ಹೇಳುವುದೇನೆಂದರೆ, ನಿಕ್, ಯಾವಾಗ ನಾವು ಆ ಆಮ್ಹನೆಟ್ನ ಸಮಾಧಿಯ ಬಳಿ ಹೋದೆವು, ನಾನು ಮತ್ತು ನೀನು ಇಬ್ಬರು ಕೂಡ ಕರ್ಸಾಗಿದ್ದೀವಿ ಎಂದು ಹೇಳ್ತಾನೆ. ಆದರೆ ನಿಕ್ ಅವನ ಮಾತನ್ನು ನಂಬುವುದಿಲ್ಲ. ಆಗ ವೇಲ್, ಆಗಿದ್ದರೆ ನೀನು ಹೇಗೆ ಪ್ಲೇನ್ ಕ್ರ್ಯಾಶ್ನಿಂದ ಬದುಕುಳಿದೆ? ನಿನ್ನನ್ನು ಬದುಕಿಸಿರುವುದು ಆಮ್ಹನೆಟ್. ನಿನ್ನಿಂದ ಅವಳಿಗೆ ಏನೋ ಆಗಬೇಕು, ಅದಕ್ಕಾಗಿ ಅವಳು ನಿನ್ನನ್ನು ಚೂಸ್ ಮಾಡಿದ್ದಾಳೆ ಎಂದು ಹೇಳ್ತಾನೆ. ಹೀಗೆ ನಿಕ್ ಹೊರಬಂದಾಗ ಅವನಿಗೆ ಕೆಟ್ಟ ಘಟನೆಗಳು ನಡೆದಂತೆಯೂ ತನ್ನ ಬಳಿ ಆಮ್ಹನೆಟ್ ಇವಿಲ್ ಬಂದಂತೆಯೂ ವಿಷನ್ಗಳು ಕಾಣುತ್ತವೆ. ಆಗ ಈ ವಿಷಯವನ್ನು ಅಲ್ಲಿಗೆ ಬಂದ ಜೆನಿಗೆ ಹೇಳ್ತಾನೆ. ನೀನು ಹೇಳಿದ್ದು ನಿಜ, ಆಮ್ಹನೆಟ್ ಎಂಬಾಕೆ ನಿಜವಾಗಿಯೂ ಇದ್ದಾಳೆ. ಅದನ್ನು ವೇಲ್ ಆತ್ಮ ನನಗೆ ಹೇಳಿತು. ನಾನು ಕೂಡ ಅವನಂತೆಯೇ ಕರ್ಸ್ ಆಗಿದ್ದೇನೆ ಎಂದು ಹೇಳ್ತಾನೆ. ಇತ್ತ ಆಮ್ಹನೆಟ್ ಸಿಕ್ಕವರ ಎನರ್ಜಿಯನ್ನೆಲ್ಲ ಎಳೆದುಕೊಂಡು ಅವರನ್ನು ಫುಲ್ ವೀಕ್ ಮಾಡಿ ತಾನು ಸ್ಟ್ರಾಂಗ್ ಆಗುತ್ತಾ ಹೋಗುತ್ತಾಳೆ. ವೀಕ್ ಆದವರು ಅವಳ ಸಹಾಯಕ್ಕಾಗಿ ಎಂದು ಜಾಂಬಿಗಳಾಗಿ ಕನ್ವರ್ಟ್ ಆಗುತ್ತಿರುತ್ತಾರೆ. ಇತ್ತ ಪ್ಲೇನ್ ಕ್ರ್ಯಾಶ್ ಆಗಿರುವ ಜಾಗದ ಬಳಿ ಜೆನಿ ಹಾಗೂ ನಿಕ್ ಬಂದಾಗ ಇಬ್ಬರು ಬೇರೆ ಬೇರೆಯಾಗ್ತಾರೆ. ಆಗ ನಿಕ್ ಮೇಲೆ ಅಟ್ಯಾಕ್ ಮಾಡಿದ ಜಾಂಬಿಗಳು ಅವನನ್ನು ಒಂದು ಜಾಗಕ್ಕೆ ಎಳೆದುಕೊಂಡು ಹೋದಾಗ ಅಲ್ಲಿಗೆ ಆಮ್ಹನೆಟ್ ಬಂದು ಅವನನ್ನು ನೋಡುತ್ತಾಳೆ. ನಾನು ಚೂಸ್ ಮಾಡಿದ ವ್ಯಕ್ತಿ ನೀನೇ. ನನ್ನ ಡ್ಯಾಗರ್ನಿಂದ ನಿನಗೆ ಚುಚ್ಚಿ ಗಾಡ್ ಆಫ್ ಡೆತ್ ಸೆಟ್ ಅನ್ನು ನಿನ್ನ ಮೂಲಕ ಭೂಮಿಗೆ ಕರೆಸುವೆ ಎಂದು ಅಲ್ಲಿದ್ದ ಒಂದು ಸ್ಟ್ಯಾಚ್ಯೂಗೆ ಹೊಡೆದಾಗ ಅಲ್ಲಿ ಡ್ಯಾಗರ್ ಇರುತ್ತದೆ. ಇನ್ನೇನು ಅವನನ್ನು ಅದರಲ್ಲಿ ಚುಚ್ಚಬೇಕೆನ್ನುವಾಗ ಅದರಲ್ಲಿ ರೂಬಿ ಇಲ್ಲದಿರುವುದನ್ನು ಆಮ್ಹನೆಟ್ ಗಮನಿಸ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೆನಿ ಬಂದು ಆ ಜಾಂಬಿಗಳು ಹಾಗೂ ಆಮ್ಹನೆಟ್ನನ್ನು ನೋಡಿ ತುಂಬಾ ಗಾಬರಿಯಾಗ್ತಾಳೆ. ಆಗ ಅವರ ನಡುವೆ ಎಲ್ಲ ಫೈಟ್ ನಡೆದು ನಿಕ್ ಹಾಗೂ ಜೆನಿ ಆ ಡ್ಯಾಗರ್ನನ್ನು ಎತ್ತಿಕೊಂಡು ಅವರಿಂದ ತಪ್ಪಿಸಿಕೊಂಡು ಹೊರಬರ್ತಾರೆ. ಹೀಗೆ ಹೋಗುವಾಗ ಡ್ಯಾಗರ್ ಹೇಗೆ ಆ ಸ್ಟ್ಯಾಚ್ಯೂ ಬಳಿಯಿತ್ತು ಎಂದಾಗ ಜೆನಿ ಹೇಳ್ತಾಳೆ, ಕ್ರುಸೇಡರ್ಗಳು ವಸ್ತುಗಳನ್ನು ಮರೆಮಾಚಲು ಸ್ಟ್ಯಾಚ್ಯೂಗಳನ್ನು ಉಪಯೋಗಿಸುತ್ತಿದ್ದರು. ಅದು ಆ ಸ್ಟ್ಯಾಚ್ಯೂವಿನಲ್ಲಿರುವುದು ಅವಳಿಗೆ ಗೊತ್ತಾಗಿದೆ. ಹಾಗಾಗಿಯೇ ಪ್ಲೇನ್ ಅದೇ ಜಾಗದಲ್ಲಿ ಬೀಳುವ ಹಾಗೆ ಅವಳೇ ತನ್ನ ಇವಿಲ್ ಪವರ್ನಿಂದ ಪ್ಲಾನ್ ಮಾಡಿರುವುದು ಎಂದು ಹೇಳಿದಾಗ ಅವರ ಎದುರಿಗೆ ಆಮ್ಹನೆಟ್ ನಿಂತಿರ್ತಾಳೆ. ಆಗ ಆಮ್ಹನೆಟ್ ಜೆನಿ ಬಳಿಯಿರುವ ಡ್ಯಾಗರ್ಗಾಗಿ ನಿಕ್ಗೆ ಹೊಡೆದು ಅವಳ ಬಳಿ ಬಂದಾಗ ಅಲ್ಲಿಗೆ ಬಂದ ಒಂದು ಸ್ಪೆಷಲ್ ಫೋರ್ಸ್ ಆಮ್ಹನೆಟ್ಗೆ ಒಂದೇ ಸಮನೆ ಮರ್ಕ್ಯುರಿಯ ಬಾಣಗಳಿಂದ ಹೊಡೆಯುತ್ತಾರೆ. ಆಗ ಆಮ್ಹನೆಟ್ ಅದರಿಂದ ವೀಕ್ ಆದ ಕೂಡಲೇ ಅವಳನ್ನು ಲಾಕ್ ಮಾಡಿಕೊಳ್ತಾರೆ. ಹಾಗೆ ನಿಕ್ ಹಾಗೂ ಜೆನಿಯನ್ನು ಕೂಡ ಲಾಕ್ ಮಾಡಿಕೊಂಡ ಅವರು ನಿಕ್ನನ್ನು ಲಂಡನ್ನಲ್ಲಿರುವ ಒಂದು ಸೀಕ್ರೆಟ್ ಬೇಸ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಕಾಣುವುದ್ಯಾರೆಂದರೆ ಡಾಕ್ಟರ್ ಹೆನ್ರಿ. ಸ್ನೇಹಿತರೆ, ಕ್ರುಸೇಡರ್ಗಳ ಪುರಾತನ ಸಮಾಧಿಯನ್ನು ಕಂಟ್ರೋಲ್ಗೆ ತೆಗೆದುಕೊಂಡು ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತಿರುವುದು ಇವನೇ ಆಗಿದ್ದು, ಈ ಜೆನಿಯು ಅವನ ಪರವಾಗಿಯೇ ಕೆಲಸ ಮಾಡುತ್ತಿರುವುದು. ಈ ಹೆನ್ರಿಯು ಕೂಡ ಪುರಾತನ ಕರ್ಸ್ ವಸ್ತುಗಳ ಬಗ್ಗೆ ಅತಿಯಾದ ರಿಸರ್ಚ್ ಮಾಡುತ್ತಿದ್ದ ಕಾರಣ ಇವನು ಕೂಡ ಒಂದು ಇವಿಲ್ಗೆ ಪೊಸೆಸ್ ಆಗಿರುತ್ತಾನೆ. ಆದರೆ ತಾನು ಕಂಡು ಹಿಡಿದಿರುವ ಮೆಡಿಸನ್ ಅನ್ನು ಆಗಾಗ ಇಂಜೆಕ್ಟ್ ಮಾಡಿಕೊಂಡು ನಾರ್ಮಲ್ ಆಗುತ್ತಿರುತ್ತಾನೆ. ಇಲ್ಲವಾದರೆ ಇವನು ಕೂಡ ಒಬ್ಬ ಮಾನ್ಸ್ಟರ್. ಹೀಗೆ ಅವರನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಕಾಣುವುದ್ಯಾರೆಂದರೆ ಮರ್ಕ್ಯುರಿಯನ್ನು ಬಾಡಿಗೆ ಇಂಜೆಕ್ಟ್ ಮಾಡಿ ಲಾಕ್ ಮಾಡಿರುವ ಆಮ್ಹನೆಟ್. ಹೀಗೆ ಆಮ್ಹನೆಟ್ ಮರ್ಕ್ಯುರಿಯಿಂದ ವೀಕ್ ಆಗುತ್ತಿರುತ್ತಾಳೆ. ಈ ಸಮಯದಲ್ಲಿ ಆಮ್ಹನೆಟ್ ನಿಕ್ನನ್ನೇ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಮುಂದಾಗ್ತಾಳೆ. ಅವನಿಗೆ ಹಲವಾರು ವಿಷನ್ಗಳನ್ನು ತೋರಿಸಿ ಅದರ ಮೂಲಕವೇ ಅವನನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ನೋಡಿದಾಗ ಜೆನಿ ಅವನನ್ನು ಆ ವಿಷನ್ನಿಂದ ಹೊರಬರುವ ಹಾಗೆ ಮಾಡ್ತಾಳೆ. ಇತ್ತ ಟ್ರೈನ್ ಟನಲ್ ಬಳಿ ಸಿಕ್ಕಿದ ಸಮಾಧಿಗಳನ್ನು ಚೆಕ್ ಮಾಡುತ್ತಿದ್ದ ಅಲ್ಲಿನ ಡಾಕ್ಟರ್ ಹೆನ್ರಿಯ ಟೀಮ್ಗೆ ಆ ರೂಬಿ ಸ್ಟೋನ್ ಎಲ್ಲಿದೆ ಎಂದು ಗೊತ್ತಾಗುತ್ತದೆ. ಆಗ ಆ ಸ್ಟೋನ್ ಇರುವ ಸಮಾಧಿಯನ್ನು ಹೊಡೆದ ಕೂಡಲೇ ಎಲ್ಲಿದ್ದ ಆಮ್ಹನೆಟ್ಗೆ ಆ ಸ್ಟೋನ್ ಎಲ್ಲಿದೆ ಎಂದು ತನ್ನ ಪವರ್ನಿಂದಲೇ ಗೊತ್ತಾಗುತ್ತದೆ. ಆದರೆ ಈಗ ಆ ಡ್ಯಾಗರ್ ಕೂಡ ಅದೇ ಜಾಗದಲ್ಲಿದೆ. ರೂಬಿಯು ಕೂಡ ಎಲ್ಲಿದೆ ಎಂದು ಸಹ ಆಮ್ಹನೆಟ್ಗೆ ಗೊತ್ತಾಯಿತು. ಹಾಗಾಗಿ ಆಮ್ಹನೆಟ್ ಈಗ ಸುಮ್ಮನಾಗುವುದಿಲ್ಲ. ಆಗ ಆಮ್ಹನೆಟ್ ತನ್ನ ಮಂತ್ರ ಶಕ್ತಿಯಿಂದ ಒಂದು ಸ್ಪೈಡರ್ ಅನ್ನು ಸೃಷ್ಟಿ ಮಾಡಿ ಅದನ್ನು ಅಲ್ಲಿದ್ದ ಒಬ್ಬನ ಕಿವಿಯ ಒಳಗೆ ಹೋಗುವ ಹಾಗೆ ಮಾಡಿ ಅವನನ್ನು ಪೊಸೆಸ್ ಮಾಡ್ತಾಳೆ. ಹಾಗೆಯೇ ಅವನನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾಳೆ.
ಆಗ ಆತ ಅಲ್ಲಿದ್ದ ಕರೆಂಟ್ ಬಾಕ್ಸ್ ಅನ್ನು ಹಾಳು ಮಾಡಿದ ಕೂಡಲೇ ಆಮ್ಹನೆಟ್ನ ದೇಹಕ್ಕೆ ಹೋಗುತ್ತಿದ್ದ ಮರ್ಕ್ಯುರಿ ಸ್ಟಾಪ್ ಆಗುತ್ತದೆ. ಆಗ ಆಮ್ಹನೆಟ್ ತನ್ನ ದೇಹದಲ್ಲಿದ್ದ ಅಷ್ಟು ಮರ್ಕ್ಯುರಿಯನ್ನು ಕಕ್ಕುತ್ತಾಳೆ. ಹೀಗೆ ಮಾಡಿದ ಕೂಡಲೇ ಸ್ಟ್ರಾಂಗ್ ಆದ ಆಮ್ಹನೆಟ್ ಆ ಲಾಕ್ನಿಂದ ಫ್ರೀ ಆಗ್ತಾಳೆ. ಇತ್ತ ಜೆನಿ ನಿಕ್ಗೆ ಹೇಳ್ತಾಳೆ, ಆಮ್ಹನೆಟ್ ಇಷ್ಟೆಲ್ಲ ಮಾಡುತ್ತಿರುವುದು ಆ ಡ್ಯಾಗರ್ನಿಂದ ನಿನಗೆ ಚುಚ್ಚಲು, ಏಕೆಂದರೆ ನೀನು ಕರ್ಸಾಗಿರುವೆ. ಹಾಗಾಗಿ ನಾವು ಡ್ಯಾಗರ್ನ ರೂಬಿ ಸ್ಟೋನ್ ಇರುವ ಸಮಾಧಿಯ ಬಳಿ ಹೋಗಿ ಅದನ್ನು ನಾಶ ಮಾಡಬೇಕು. ಸ್ಟೋನ್ ಇಲ್ಲ ಎಂದರೆ ರಿಚುವಲ್ ಇಲ್ಲ, ರಿಚುವಲ್ ಇಲ್ಲ ಎಂದರೆ ನಿನ್ನ ಶಾಪವೂ ಇಲ್ಲ, ನಿನ್ನ ಶಾಪ ಇಲ್ಲ ಎಂದರೆ ಆಮ್ಹನೆಟ್ ನಿನ್ನನ್ನು ಕೊಲ್ಲಲು ಪ್ರಯತ್ನ ಪಡುವುದು ಇಲ್ಲ ಎಂದು ಹೇಳ್ತಾಳೆ. ಇತ್ತ ಅವರು ಆ ಸ್ಟೋನ್ಗಾಗಿ ಹೊರ ಬಂದರೆ ಲಾಕ್ನಿಂದ ಫ್ರೀಯಾದ ಆಮ್ಹನೆಟ್ ಅಲ್ಲಿರುವ ತನ್ನ ಡ್ಯಾಗರ್ನನ್ನು ನೋಡ್ತಾಳೆ. ಹಾಗೆ ತನ್ನ ಎವಿಲ್ ಪವರ್ನಿಂದ ಆ ಜಾಗವನ್ನು ನಾಶ ಮಾಡ್ತಾಳೆ. ಇತ್ತ ಆ ಸ್ಟೋನ್ ಇರುವ ಸಮಾಧಿಯಲ್ಲಿದ್ದವರಿಗೆ ಒಂದು ಮೆಸೇಜ್ ಬರುತ್ತದೆ. ಅದೇನೆಂದರೆ ಆಮ್ಹನೆಟ್ ನಿಮ್ಮ ಬಳಿಗೆ ಬರುತ್ತಿದ್ದಾಳೆ, ಸ್ಟೋನ್ ಅನ್ನು ಅವಳಿಗೆ ಸಿಗದ ಹಾಗೆ ನೋಡಿಕೊಳ್ಳಿ ಎಂದು. ಆಗ ಅವರು ಡೋರ್ ಬಳಿ ಗನ್ ಹಿಡಿದು ನಿಲ್ತಾರೆ. ಇತ್ತ ನಿಕ್ ಹಾಗೂ ಜೆನಿ ಆ ಸ್ಟೋನ್ ಇರುವ ಬಳಿ ಹೋಗಲು ಮುಂದಾದಾಗ ಅವರ ಎದುರಿಗೆ ಡ್ಯಾಗರ್ ಹಿಡಿದು ನಿಂತಿರುವ ಆಮ್ಹನೆಟ್ ಕಾಣ್ತಾಳೆ. ಆಗ ಆಕೆ ತನ್ನ ಪವರ್ನಿಂದ ಅಲ್ಲಿ ದೊಡ್ಡ ಚಂಡಮಾರುತವೇ ಬರುವ ಹಾಗೆ ಮಾಡಿ ಅಲ್ಲಿಂದ ಹೊರಡುತ್ತಾಳೆ. ಅದರಿಂದ ಜೆನಿ ಹಾಗೂ ನಿಕ್ ಬೇರೆ ಬೇರೆಯಾಗ್ತಾರೆ. ತುಂಬಾ ಸಮಯದ ನಂತರ ನಿಕ್ ಆ ಸಮಾಧಿಯ ಜಾಗಕ್ಕೆ ಬಂದಾಗ ಅಲ್ಲಿಗೆ ಜೆನಿಯು ಬರುತ್ತಾಳೆ. ಹೀಗೆ ಆ ಜಾಗಕ್ಕೆ ಆಮ್ಹನೆಟ್ ಕೂಡ ಬಂದಾಗ ಅಲ್ಲಿದ್ದ ಗನ್ ಮ್ಯಾನ್ಗಳಿಗೆ ಅವಳನ್ನು ತಡೆಯಲು ಆಗುವುದಿಲ್ಲ. ಹೀಗೆ ಅವರು ಕೂಡ ಆಮ್ಹನೆಟ್ನಿಂದ ಬಲಿಯಾಗ್ತಾರೆ. ಆಗ ಸಮಾಧಿಯಲ್ಲಿದ್ದ ಶವಗಳೆಲ್ಲ ಆಮ್ಹನೆಟ್ಗೆ ಸಹಾಯ ಮಾಡಲು ಜಾಂಬಿಗಳ ರೂಪದಲ್ಲಿ ಜೀವ ಪಡೆಯುತ್ತವೆ. ಹೀಗೆ ಆಮ್ಹನೆಟ್ ಆ ಸಮಾಧಿಯ ಜಾಗಕ್ಕೆ ಬಂದಾಗ ಅವಳಿಗೆ ಆ ರೂಬಿ ಸ್ಟೋನ್ ಕಂಡು ಅದನ್ನು ತನ್ನ ಡ್ಯಾಗರ್ಗೆ ಹಾಕಿಕೊಂಡು ಅದನ್ನು ನಿಕ್ಗೆ ಚುಚ್ಚಲು ಸಿದ್ಧಳಾಗ್ತಾಳೆ. ಏಕೆಂದರೆ ಅವಳಿಗೆ ಈ ಸಾವನ್ನು ಗೆಲ್ಲುವ ಪವರ್ ಕೊಟ್ಟಿರುವ ಗಾಡ್ ಆಫ್ ಡೆತ್ ಸೆಟ್ ಅನ್ನು ಭೂಮಿಗೆ ಕರೆಸಲು. ಇತ್ತ ಜೆನಿ ಹಾಗೂ ನಿಕ್ ಮೇಲೆ ದಾಳಿ ಮಾಡಿದ ಜಾಂಬಿ ಅವರನ್ನು ಒಂದು ನೀರಿದ್ದ ಆಳವಾದ ಜಾಗಕ್ಕೆ ತಳ್ಳುತ್ತದೆ. ಆಗ ಜೆನಿ ಅತಿಯಾಗಿ ಹೆದರುವಾಗ ನಿಕ್ ಅವಳಿಗೆ ಸಮಾಧಾನ ಮಾಡ್ತಾನೆ. ಈ ಸಮಯದಲ್ಲಿ ಅಲ್ಲಿಗೆ ಬಂದ ಆಮ್ಹನೆಟ್ ಜೆನಿಯನ್ನು ನೀರಿನ ಆಳಕ್ಕೆ ಎಳೆದುಕೊಂಡು ಹೋಗ್ತಾಳೆ. ಹೀಗೆ ಜೆನಿಯ ಸಾವಾಗುತ್ತದೆ. ಆಗ ಅವಳನ್ನು ಉಳಿಸಲು ಬಂದ ನಿಕ್ಗೆ ಜೆನಿಯ ಶವ ಕಂಡು ತುಂಬಾ ಅಳುತ್ತಾನೆ. ಆಗ ಅಲ್ಲಿಗೆ ಬಂದ ಆಮ್ಹನೆಟ್ ಅವನನ್ನು ಹಿಡಿದು ಅತಿಯಾಗಿ ಹೊಡೆಯುತ್ತಾಳೆ. ಈ ಸಮಯದಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ನಿಕ್ ಆ ಡ್ಯಾಗರ್ನನ್ನೇ ಅವಳಿಂದ ಕದಿಯುತ್ತಾನೆ. ಅದನ್ನು ತಿಳಿದ ಆಮ್ಹನೆಟ್ ಅವನ ಬಳಿ ಬರುವಾಗ ನಿಕ್ ಆ ಡ್ಯಾಗರ್ನಲ್ಲಿದ್ದ ರೂಬಿಯನ್ನು ನೆಲಕ್ಕೆ ಬಲವಾಗಿ ಹೊಡೆದಾಗ ಆ ರೂಬಿ ಕ್ರ್ಯಾಕ್ ಆಗುತ್ತದೆ. ಆಗ ಗಾಬರಿಯಾದ ಆಮ್ಹನೆಟ್, ನಿಲ್ಲಿಸು, ಅದನ್ನು ಹೊಡೆಯಬೇಡ, ಅದನ್ನು ನನಗೆ ಕೊಡು. ನಾನು ಅದರಿಂದ ನಿನಗೆ ಚುಚ್ಚಿದರೆ ನೀನು ದೇವರಾಗುವೆ, ಸಾವನ್ನು ಗೆಲ್ಲುವ ದೇವರಾದ ಹಾಗೂ ಡೆತ್ ಗಾಡಾದ ಸೆಟ್ ನಿನ್ನೊಳಗೆ ಬರುತ್ತಾನೆ, ಅದನ್ನು ನನಗೆ ಕೊಡು ಎಂದಾಗ ಇವಳ ಸ್ವಾರ್ಥವನ್ನು ಗಮನಿಸಿದ ನಿಕ್ ಆ ಡ್ಯಾಗರ್ನಿಂದ ತನಗೆ ತಾನೇನೇ ಚುಚ್ಚಿಕೊಳ್ತಾನೆ. ಹೀಗೆ ಮಾಡಿದ ಕೂಡಲೇ ಆಮ್ಹನೆಟ್ಗೆ ಇದ್ದ ಸೇಮ್ ಪವರ್ ಅವನಿಗೂ ಬರುತ್ತದೆ. ಆ ರೂಬಿ ಸ್ಟೋನ್ ಹೊಡೆದು ಚೂರಾಗುತ್ತದೆ. ಆಗ ಸೆಟ್ನ ವಶವಾಗದ ನಿಕ್ ತನ್ನ ಕಂಟ್ರೋಲ್ನಲ್ಲಿಯೇ ಇದ್ದು ಆಮ್ಹನೆಟ್ ವಿರುದ್ಧ ಫೈಟ್ ಮಾಡ್ತಾನೆ. ಅವಳಿಗಿಂತ ಹೆಚ್ಚು ಬಲಶಾಲಿಯಾಗಿದ್ದ ನಿಕ್ ಅವಳಿಗೆ ಅತಿಯಾಗಿ ಹೊಡೆದು ಅವಳ ಎನರ್ಜಿಯನ್ನೆಲ್ಲ ಪೂರ್ತಿಯಾಗಿ ಎಳೆದುಕೊಳ್ತಾನೆ. ಹೀಗೆ ಮಾಡಿದ ಕೂಡಲೇ ಆಮ್ಹನೆಟ್ ಸಾವಿರಾರು ವರ್ಷದ ಶವದ ರೀತಿಯಾಗ್ತಾಳೆ. ಆಗ ಜೆನಿಯ ಬಳಿ ಬಂದ ನಿಕ್ ತನ್ನ ಪವರ್ನಿಂದ ಅವಳಿಗೆ ಜೀವ ಬರೆಸ್ತಾನೆ. ಆಗ ಜೆನಿಗೆ ಜೀವ ಬಂದು ಕತ್ತಲಲ್ಲಿ ನಿಂತಿರುವ ನಿಕ್ ಕಾಣ್ತಾನೆ. ಆಗ ಜೆನಿ ಅವನ ಬಳಿ ಹೋಗಲು ನೋಡಿದಾಗ ಬೇಡವೆಂದ ನಿಕ್ ಅವಳಿಗೆ ಹೀಗೆ ಹೇಳ್ತಾನೆ, ನನಗೆ ಬಂದಿರುವ ಪವರ್ನಿಂದ ನಾನೇನಾಗಿದ್ದೇನೆ ಎಂಬುದೇ ನನಗೆ ಗೊತ್ತಿಲ್ಲ. ಹಾಗಾಗಿ ನೀನು ನನ್ನ ಬಳಿ ಬರಬಾರದು. ನಾನು ನಿನಗೆ ನೋಯಿಸಲು ಬಯಸುವುದಿಲ್ಲ. ನೀನು ಚೆನ್ನಾಗಿರಬೇಕು ಎಂದು ಹೇಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಾಕ್ಟರ್ ಹೆನ್ರಿ ಟೀಮ್ ಬರುತ್ತದೆ. ಆಗ ಜೆನಿ ಅವರನ್ನು ನೋಡಿ ಕೂಡಲೇ ನಿಕ್ ಬಳಿ ನೋಡಿದಾಗ ಜೆನಿಗೆ ನಿಕ್ ಎಲ್ಲಿಯೂ ಕಾಣುವುದೇ ಇಲ್ಲ. ಆಗ ಡಾಕ್ಟರ್ ಹೆನ್ರಿ ಟೀಮ್ ಅಲ್ಲಿಗೆ ಬಂದು ಆಮ್ಹನೆಟ್ನ ದೇಹವನ್ನು ಪಾದರಸದಿಂದ ಅದೇ ಕಾಫಿನ್ನ ಒಳಗೆ ಮುಚ್ಚುತ್ತಾರೆ.
ಆಗ ನಮಗೆ ವಿಸ್ತಾರವಾದ ಮರುಭೂಮಿಯಲ್ಲಿರುವ ನಿಕ್ ಕಾಣ್ತಾನೆ. ಸ್ನೇಹಿತರೆ, ನಿಕ್ಗೆ ಅಮ್ಹಾನೆಟ್ಗಿದ್ದ ಪವರ್ ಈಗಲೂ ಇರುತ್ತದೆ. ಹಾಗಾಗಿ ಇವನಿಗೆ ಸಾವು ಕೂಡ ಬರುವುದಿಲ್ಲ. ತನ್ನ ಅಸಾಧ್ಯ ಶಕ್ತಿಯಿಂದಲೇ ನಿಕ್ ಸತ್ತು ಹೋಗಿದ್ದ ತನ್ನ ಫ್ರೆಂಡ್ ಆದ ವೇಲ್ಗೆ ಜೀವ ಕೊಟ್ಟಿರುತ್ತಾನೆ. ಅಲ್ಲಿಗೆ ದಿ ಮಮ್ಮಿ ಮೂವಿ ಎಂಡ್ ಆಗುತ್ತದೆ.